ಪರಿವಾರನ ಗೆದ್ದ ಮಾತ್ರಕ್ಕೆ ಅಜರಲ್ಲ, ತಾಕತ್ತಿದ್ರೆ ಅಪ್ಪು ಮೇಲೆ ಬೆಟ್ ಕಟ್ ಗೆಲ್ಬೇಕು. ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. ಮೊದ್ಲು ಅವರಿಗೆ ಅಭಿಮಾನಿ ಆಗಿದ್ವಿ, ಇವಾಗ ಅವ್ರಿಗೆ ಅಭಿಮಾನಿ ಆಗಿಲ್ಲ ನಾವು, ಅವರು ಭಕ್ತ ಆಗಿದ್ವಿ, ಅವರು ದೇವರಾಗಿದ್ದಾರೆ ಇವಾಗ. ಜೈ ಅಪ್ಪು ಸೂಪರ್. ಚೆನ್ನಾಗಿದೆ. ಕನ್ನಡ ಫಿಲಂ ಇಂಡಸ್ಟ್ರಿಗೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ, ಆದ್ರೆ ಇಲ್ಲಿ ಉಳಿಯೋದು ಒಬ್ರೆ ಅಪ್ಪು ಲೋಕಲ್. ಸೂಪರ್ ಗುರು, ಇಲ್ಲಿರೋದು ಒಬ್ಬನೇ ಅಪ್ಪು ಲೋಕಲ್. ದೊಡ್ಡ ಮನೆ ರಾಜೀವ್ ಅಂದ್ರೆ ದೊಡ್ಡ ಮನೆ ಅಪ್ಪನೇ. ಕ್ರೇಜ್ ಮುಟ್ಟಕಂದ್ರೆ ದೊಡ್ಡ ಮನೆನೇ ಬರ್ಬೇಕು, ಇನ್ನು ಯಾರ ಕೈಲಿ ಆಗಲ್ಲ. ಈ ಕ್ರೇಜ್ ಬೇಟ್ ಮಾಡ್ಬೇಕಂದ್ರೆ ಯಾರ ಕೈಲಾಗಲ್ಲ, ಅಪ್ಪನೇ. ನೆಕ್ಸ್ಟ್ ಜೂನ್ 6ಕ್ಕೆ ಯುವರಾಜ್ ಕುಮಾರ್ ಎಕ್ಕ ಮೂವಿ ಬರುತ್ತೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಯುವರಾಜ್ ಕುಮಾರ್ಗೆ. ಜೈ ರಾಜವಂಶ. ತುಂಬ ಚೆನ್ನಾಗಿದೆ, ಸೂಪರ್. 22 ವರ್ಷ ಆದಮೇಲೆ ರಿಲೀಸ್ ಆಗಿರೋ ಮೂವಿ ತುಂಬಾ ಚೆನ್ನಾಗಿದೆ. ಮೂವಿ ಮಾತ್ರ ಅಲ್ಟೆ. ಜೈ ಅಪ್ಪು ಸರ್ಗೆ. ತುಂಬ ಖುಷಿ ಆಯ್ತಣ್ಣ. ನಾವು ಸಿನಿಮಾ ನೋಡಿದ್ದಿಲ್ಲ, ಫಸ್ಟ್ ಟೈಮ್ ನೋಡಿರೋದು. ಇಲ್ಲಿ ಟೆಗಿಸಲ್ಲಿ ತುಂಬ ಖುಷಿ ಆಯ್ತು. ಒಂದೇನೋ ಅಭಿಮಾನಿ ಹೇಳಿಕೆ ಒಂದು ಖುಷಿ ಆಯ್ತು ಸರ್. ಬಾಸ್ ಅಂದರೆ ಅಪ್ಪು ಬಾಸ್, ಯಾವಾಗಲೂ ಕ್ರೇಜ್ ಕಮ್ಮಿ ಆಗೋದಿಲ್ಲ. ಅಪ್ಪು ಬಾಸ್, ಅಪ್ಪು ಬಾಸ್. ಕೈ ಇಟ್ಕೊಳಪ್ಪ ಸರ್. ಏನು ಹೇಳ್ಬೋದು ಸರ್, ಎಲ್ಲ ಅಭಿಮಾನಿಗಳು ಹೇಳ್ತಾರೆ, ಅಭಿಮಾನಿಗಳು ದೇವ್ರುಗಳು ಹೇಳ್ತಿದ್ದಾರೆ, ನಾವು ಮುಂದೆ ಹೇಳ್ತೀವಿ. 2000ರಲ್ಲಿ ಏನು ಅಪ್ಪು ಕ್ರೇಜ್ ಇತ್ತೆ, ಅದೇ ಕ್ರೇಜ್ 2025 ಇದೆ. 2075 ಬಂದರೂ ಅದೇ ಕ್ರೇಜ್ ಇರುತ್ತೆ. ಅದೇ ಥರ ಇವತ್ತು 2025 ಮಾರ್ಚ್ 14 ಅಶ್ವಿನಿ ಪುನೀತ್ ರಾಜ್ ಕುಮಾರ್ ಮೇಡಮ್ ಅವ್ರದ್ದು ಹುಟ್ಟಿದಬ್ಬ. ಅವರಿಗೂ ಹ್ಯಾಪಿ ಬರ್ತ್ಡೇ. ಹಾಗೂ ಮಾರ್ಚ್ 17ಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಇದೆ, ಅವರಿಗೂ ಹ್ಯಾಪಿ ಬರ್ತ್ಡೇ ಅಪ್ಪು ಬಾಸ್ ಸರ್. ಹಾಗೂ ನಮ್ಮ ಅಭಿಮಾನಿ ಆಗಿರ್ತಕ್ಕಂಥ ಪುನೀತ್ ರಾಜ್ ಅಭಿಮಾನಿ ಆಗಿರ್ತಕ್ಕಂಥ ಶಂಕರ್ ಶಿರೇಕರ್ ಅವರದು 20ಕ್ಕೆ ಬರ್ತ್ಡೇ ಇದೆ, ಅವರಿಗೂ ಹ್ಯಾಪಿ ಬರ್ತ್ಡೇ ಶಂಕರ್ ಸರ್. ಥ್ಯಾಂಕ್ ಯು. ಸೂಪರ್. ನಮ್ಮ ಅಪ್ಪ ಬಾಸ್ ಅವಾಗಲೇ ಹೆಂಗೋ ಈಗಲೂ ಹಂಗೆ. ಅಪ್ಪು 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 ಅಪ್ಪು. ಆಕ್ಚುಲಿ ಈ ಪಿಕ್ಚರ್ ನೋಡೇ ಇರಲಿಲ್ಲ, ಆದ್ರೂ ತುಂಬಾ ಚೆನ್ನಾಗಿದೆ. ಅಪ್ಪು ಫ್ಯಾನ್. ಜೈ ಸರ್. ಅಪ್ಪು ಮೂವಿ ರಿಲೀಸ್ ಆಗಿದ್ದು 2002 ಅಲ್ಲಿ. ನಾನು ಹುಟ್ಟಿದ್ದು 2002 ಅಲ್ಲಿ. ಅವಾಗಂತೂ ಮೂವಿ ನೋಡಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಬಟ್ ಈ ಸರಿ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ, ಅದ್ದೂರಿಯಾಗಿ ಮಾಡಿದ್ವಿ ಸರ್. ಪುನೀತ್ ರಾಜ್ಕುಮಾರ್ಗೆ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಸ್ಟಾರ್ ಸರ್. 2002ರಲ್ಲಿ ನೋಡಿದ ಫಿಲಮ್ ಮತ್ತೊಂದು ಸರಿ ನೋಡೋಕ್ಕೆ ಭಾಳ ಖುಷಿ ಆಯಿತು. ಅಪ್ಪವ್ರನ್ನ ಮತ್ತೊಂದು ಸರಿ ತೆರೆ ಮೇಲೆ ನೋಡಿದ್ದಕ್ಕೆ. ಈ ಪಿಕ್ಚರ್ನ ರಿಲೀಸ್ ಮಾಡಿದಂಥ ಅಶ್ವಿನಿ ಮೇಡಮ್ಗೆ, PRK ಪ್ರೊಡಕ್ಷನ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಪ್ಪು ಮೂವಿನ ಒಂದು 100-150 ಸಲ ನೋಡಿರ್ಬೋದು. ನಾವು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೋಡಿದ್ವಿ, ಮೂವಿಲಿ ಇದನ್ನ ಟಿ ವಿಯಲ್ಲಿ ನೋಡಿದ್ವಿ, ಎಲ್ಲ ನೋಡಿದ್ವಿ. ಬಟ್ ಮತ್ತೆ ಮತ್ತೆ ನೋಡ್ತಾನೆ ಇರ್ತೀವಿ. ಬಟ್ ಒಂದು ಹೇಳಬೇಕಂದ್ರೆ, ಹುಟ್ತಾ ಏನೋ ಅಭಿಮಾನಿ ಅಲ್ಲ, ಬಟ್ ಸಾಯೋವರೆಗೂ ಅಪ್ಪು ಅಣ್ಣನ ಅಭಿಮಾನಿನೇ. ಐ ಲವ್ ಪವರ್ ಸ್ಟಾರ್ ಅಷ್ಟೇ. ಅವ್ರನ್ನ ದಿನಾನೂ ಸೆಲೆಬ್ರೇಟ್ ಮಾಡ್ತೀನಿ, ದಿನಾನೂ ನೆನೆಸ್ಕೊತೀನಿ, ದಿನಾನೂ ಇಷ್ಟಪಡ್ತೀವಿ. ಎಲ್ಲದರಲ್ಲೂ ನೋಡ್ತೀವಿ, ಎಲ್ಲರಲ್ಲೂ ನೋಡ್ತೀವಿ. ಐ ಲವ್ ಅಪ್ಪು, ಫಾರ್ ಎವರ್ ಅಪ್ಪು. ಕೆಟ್ಟವ್ರಿಗೂ ಒಳ್ಳೆಯವ್ರನ್ನ ಬಯಸೋಣ, ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಬಯಸೋಣ ಅಷ್ಟೇ. ಐ ಲವ್ ಪವರ್ ಸ್ಟಾರ್. ಬಾಸ್ ಬರ್ತಡೇ ಬೇರೆ ಇದೆ, 50th ಮಾರ್ಚ್ 17th. ಹ್ಯಾಪಿ ಬರ್ಡೇ ಪವರ್ ಸ್ಟಾರ್. ಮೈ ಲವ್ ಪವರ್ ಸ್ಟಾರ್. ಅಂದರೆ ಒಂಥರ ಹೊಸ ಪಿಕ್ಚರ್ ಬಂದಿರೋ ಹಾಗೆ ಏನೋ ಒಂಥರ ಖುಷಿ. ನಾವು ಬಾಸ್ನ ಮತ್ತೆ ಹೊಸ ಪಿಕ್ಚರ್ ಬಂದಿರೋ ಥರ ಕ್ರೇಜು, ಅಭಿಮಾನಿಗಳೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ಮಾತ್ರ ಸೂಪರಾಗಿದೆ. ನೋಡಿರಿ, ಎಲ್ಲರೂ ಬಂದು ನೋಡಿರಿ. ಆ್ಯಂಡ್ ಮಾರ್ಚ್ 17ಕ್ಕೆ ಇದೇ ತಿಂಗಳು ಬಾಸ್ ಬರ್ತ್ಡೇ ಇದೆ. ಸೊ ಅವರಿಗೆ ಅಡ್ವಾನ್ಸಾಗಿ ಹ್ಯಾಪಿ ಬರ್ತ್ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಬ್ಬ ಪವರ್ ಸ್ಟಾರ್ ಫ್ಯಾನ್ ಆಗಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ಲರನ್ನೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ. ಗಾಡ್ ಬ್ಲೆಸ್. ಇನ್ನೂ 106 ವರ್ಷ ಹೋದ್ರು ಅವ್ರಿಗೆ ಗೆಲ್ಲೋ ಅಂತ ಅವ್ರು ಯಾರು ಬರಲೇ ಇಲ್ಲ ಇಂಡಸ್ಟ್ರಿಗೆ. ಅವ್ರು ಮಾಡ್ತಿರ್ತಕ್ಕಂಥ ಆ್ಯಕ್ಟಿಂಗು, ಡ್ಯಾನ್ಸು, ಫೈಟು, ಸ್ಟಂಟ್ಸು. ರೀಸೆಂಟಾಗಿ ಇಂಟರ್ವ್ಯೂಗಳಲ್ಲಿ ನೋಡ್ತಿದ್ವಿ, ದೊಡ್ಡ ಮನೆಯವ್ರು ಅಂದ್ರೆ ಫಿಲಮ್ ಓಡ್ತದೆ ಅನ್ನೋದೆಲ್ಲ ಇತ್ತು. ಆದರೆ ಯಜಮಾನ್ರು 3 ವರ್ಷಗಳು ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಇಂಡಸ್ಟ್ರಿಗೆ ಬಂದವರು. ನಾನು ಕೊಡೋ ದುಡ್ಡು ನನಗೆ ವರ್ತ್ ಅನ್ಸೋದೆಲ್ಲಿ ಯಜಮಾನ್ರು ಬಂದು ಮೊದಲನೇ ಸೀನಲ್ಲೇ ತೋರಿಸೋಗ್ಬಿಡ್ತಾರೆ. ಹಾಗೆ ಇತಿಹಾಸ ಅನ್ನೋದನ್ನು ನೋಡಿದ್ರೆ ದಾವಣಗೆರೆಯಲ್ಲಿ ಇದುವರೆಗೂ ಇತಿಹಾಸ ಇತ್ತು ಬ್ರದರ್. ಏನು, ಹೋಳಿ ಅಂದರೆ ರಾಮಣ್ಕೋ ಸರ್ಕಲ್ಲು, ಹೋಳಿ ಹಬ್ಬ ಅಂದರೆ ರಾಮಣ್ಕೋ ಸರ್ಕಲ್ ಅನ್ನೋದೊಂದು ಇತಿಹಾಸ ಇತ್ತು. ಇವತ್ತಿನ ದಿನವೇ ರಿಲೀಸ್ ಮಾಡಿ ಇಷ್ಟು ಜನ ಥಿಯೇಟ್ರಿಗೆ ಕರೆಸಿ, ಇದು ಕೂಡ ಒಂದು ಇತಿಹಾಸನೇ. ಈ ಇತಿಹಾಸಗಳಿಗೆ ಮುನ್ನೋಡಿ ಯಾವತ್ತಿದ್ರೂ ನಾವು ದೊಡ್ಡ ಮನೆಯವ್ರು ಇದ್ದೇ ಇರ್ತೀವಿ. ನಾವು ಇರೋವರೆಗೂ ಕೊನೆವರೆಗೂ ಯಜಮಾನ್ರನ್ನ ಯಾವಾಗಲೂ ನಾವು ಜೀವಂತವಾಗಿ ನೋಡ್ಕೊಂತೀವಿ. ದೊಡ್ಡ ಮನೆ ಯಾವತ್ತಿದ್ರೂ ದೊಡ್ಡ ಮನೆ ಅನ್ನೋದನ್ನು ನಾವು ಖಂಡಿತವಾಗಿ ಹೇಳ್ತೀವಿ. ಈ ರೀತಿ ವರ್ಷಕ್ಕೊಂದಲ್ಲ, ವರ್ಷಕ್ಕೆ 2 ಫಿಲಮ್ ರಿಲೀಸ್ ಮಾಡಿ
ಅಭಿಮಾನಿಗಳಲ್ಲಿ ಯಜಮಾನ್ರು ಯಾವಾಗಲೂ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ನಾವು ಏನು ಬೇಕಾದ್ರೂ ಮಾಡೋಕೆ ರೆಡಿ ಅಂತ ದೊಡ್ಡ ಮನೆಯವ್ರಿಗೆ ಕೇಳ್ಕೊತೀವಿ. ಈಗ ರಿಲೀಸ್ ಆಗಿದೆ. ಆಗ ನಾವು ಕೆಲವ್ರು ನೋಡೋಕ್ಕಾಗಿತ್ತು, ಕೆಲವ್ರು ನೋಡೋಕ್ಕಾಗಿರಲಿಲ್ಲ. ನಾನು ಹೇಳ್ದಂಗೆ ನಾನು ನೋಡಿದ್ದೆ, ಬಟ್ ಅದರಲ್ಲಿರೋ ಒಂದೇ ಒಂದು ಡೈಲಾಗ್ ಮಾತ್ರ ನೆನಪಿತ್ತು. ಇಷ್ಟೊಂದು ನೆನಪೆಲ್ಲ ಇರಲಿಲ್ಲ. ಪ್ರತಿಯೊಂದು ಸೀನು ಪ್ರತಿಯೊಂದು ಫ್ರೇಮ್ನು ಕೂಡ ನಾವೀಗ ಕಣ್ತುಂಬ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ಕಣ್ತುಂಬ್ಕೊಡ್ರಿ. ಇದೇ ಒಂದು ಅವಕಾಶ ಸಿಗೋದು. ಮತ್ತೆ ರಿಲೀಸ್ ಆಗ್ತವೆ. ಅಪ್ಪು ಏನೋ ಅವ್ರ ಮೊದಲನೇ ಸಿನಿಮಾ, ಅವರು ದೊಡ್ಡವರಾಗಿ ಮೊದಲು ನಾಯಕ ನಟನಾಗಿ ಅಭಿನಯಿಸ್ತಕ್ಕಂಥ ಅಪ್ಪು ಸಿನಿಮಾ ರಿಲೀಸು. ಆಗಿಂದೇನು ಕ್ರೇಜ್ ಇತ್ತು, ಈಗ ಅದೇ ಕ್ರೇಜ್ ಇದೆ, ಅದೇ ಆರ್ಭಟ. ನಾವು ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಅನ್ನೋಕ್ಕೆ ಆಗೋದೇ ಇಲ್ಲ. ಈಗ ಫ್ರೇಮಲ್ಲಿ ಅವ್ರನ್ನ ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಏನು PRK ಪ್ರೊಡಕ್ಷನ್ ಅವರು ರಿಲೀಸ್ ಮಾಡಿದಾರಲ್ಲ, ಎಲ್ಲ ಸೌಂಡ್ ಸಿಸ್ಟಮ್ನಾಗಲಿ ಅಲ್ಲಿ ಕ್ಲಾರಿಟಿನಾಗಲಿ ತುಂಬ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿರೋ ಸಿನಿಮಾನೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತಾರೆ, ಮೊಬೈಲಲ್ಲಿ ನೋಡಿರ್ತಾರೆ, ಟಿವಿಲಿ ನೋಡಿರ್ತಾರೆ. ಒಂದು ಸ್ಕ್ರೀನ್ ಮೇಲೆ ನೋಡಿ. ಈಗ 22 ವರ್ಷದ ಕೆಳಗಡೆ ಯಾರ್ಯಾರು ನೋಡೋಕ್ಕಾಗಿಲ್ಲ, ಈಗ ಇನ್ನೊಂದು ಅವಕಾಶ ಸಿಕ್ಕಿದೆ. ಎಲ್ಲರೂ ಬಂದು ನೋಡಿ ಕಣ್ ತುಂಬ್ಕೊಳ್ಳಿ ಅಂತ ಹೇಳಿ. ಪ್ರೀತಿ ಹೆಂಗಿತ್ತು, ಈಗಿನ ಪ್ರೀತಿ ಹೆಂಗಿದೆ, ಅರ್ಥ ಹಂಗೆ ಸಿನಿಮಾ ಇದೆ. ಈ ಥರ ಪ್ರೀತಿ ಮಾಡಿ ಅಪ್ಪು ಸರ್ ಯಾವ ಥರ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ, ಪ್ರೀತಿನೇ ದೊಡ್ಡದು. ಜೊತೆಗೆ ಸ್ಟೂಡೆಂಟ್ ಪವರ್ ಭಾಳ ಇಂಪಾರ್ಟೆಂಟೇ. ಸ್ಟೂಡೆಂಟ್ ಪವರ್ ಏನಂತ ತೋರಿಸ್ಕೊಟ್ಟಿದ್ದಾರೆ ಇದ್ರಾಗೆ. ಸಿನಿಮಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ದಯಮಾಡಿ ಸಾಕು ಕುಟುಂಬ ಸಮೇತ ಸಿನಿಮಾ ನೋಡ್ಬೋದು. ಮೊದಲನೇ ಸಿನಿಮಾನ ಹೆಂಗೆ ಮಾಡಿದ್ರೆ ಕೊನೆ ಸಿನಿಮಾನೂ ಕೂಡ ಅದೇ ಥರನೇ ಮಾಡೋಗಿದ್ದಾರೆ ಅಪ್ಪು ಸರ್. ಜೊತೆಗೆ ಇದೇ ತಿಂಗಳು 17/1/2025ಕ್ಕೆ ಅಪ್ಪು ಸರ್ ಬರ್ಡೇ ವಿಶ್ವಮಾನವ ಅಂಥೇಳಿ ಜಗತ್ತಲ್ಲೇ ಇಡೀ ಕರ್ನಾಟಕ ರಾಜ್ಯ ಸರ್ಕಾರನೇ ಆದೇಶ ಕೊಟ್ಟಿದೆ ವಿಶ್ವಮಾನವ ದಿನ ಅಂಥೇಳಿ. ಅವತ್ತಿನ ದಿನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪುನೀತ್ ರಾಜ್ಕುಮಾರಣ್ಣ ನಮ್ಮ ಜೊತೆ ಯಾವಾಗಲೂ ಇದ್ದೀರ. ಜೊತೆಗೆ ಅಪ್ಪು ಅಭಿಮಾನಿ ಆಗಿಬಿಟ್ಟು ದಾವಣಗೆರೆಯಲ್ಲಿ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಬೆಳಗ್ಗೆ 17ನೇ ತಾರೀಕಿಗೆ ಬಂದು ಸಿನಿಮಾನ ನೋಡಿಕೊಂಡು 17ನೇ ತಾರೀಕು 10:30 ಸಿನಿಮಾ ಸ್ಟಾರ್ಟ್ ಆಗುತ್ತೆ. 12 ಇಂಟರ್ವ್ಯೂ ನಂತರ ಅವಾಗೆ ಪ್ರಸಾದನ ನಮ್ಮ ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಾಡ್ತಿದ್ದಾರೆ. ಆ ಅಭಿಮಾನಿಗಳಿಗೆಲ್ಲ ತುಂಬ ಧನ್ಯವಾದಗಳು ಕೂಡ. ಅದೇ ಥರ ಸಹಕರಿಸಿ ಸಿನಿಮಾನ ಬಂದು ನೋಡಿ. ಮತ್ತು ಮಾರ್ಚ್ 20ರಂದು ನನ್ನ ಬಗ್ಗೆ ನಾನು ಹೇಳ್ಕೊಬಾರ್ದು. 25 ರಂಜಾನ್ ಹಬ್ಬ ಇದು. ರಂಜಾನ್ ಹಬ್ಬ ಪರವಾಗಿ ಅಪ್ಪು ಸರ್ ಹುಟ್ಟಿದಬ್ಬ ಪರವಾಗಿ ಕೂಡ ಏನೋ ಒಂದು ಸಣ್ಣ ಸೇವೆ ಅಂತಾರಲ್ಲ, ರೈಲ್ವೆ ಸ್ಟೇಷನ್ ಟೀಮ್ ಮಾರೋ ಹುಡುಗ ಈ ಥರ ಮಾಡ್ತದೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಸರ್. ಒಳ್ಳೆಯದಾಗಲಿ. ನಮ್ಮಂಥ ಬಡವ್ರನ್ನೂ ಕೂಡ ಬೆಳೆಸಿ, ಇನ್ನೊಬ್ಬರನ್ನ ಬೆಳೆಸಿ, ಕೆಟ್ಟರಿಗೆ ಒಳ್ಳೆಯದೇ ಬಾಗಲಿ ಅಂತಂದು ಜೈ ಪವರ್.